ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎ ಬಿಗ್ ಸ್ಕ್ಯಾಮ್ ಆಫ್ UPSC. ಸುಮಾರು 100 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ, ಇತ್ತೀಚೆಗೆ 100 ವರ್ಷಗಳ ಸೆಲೆಬ್ರೇಷನ್ ಮಾಡಿರ್ತಕ್ಕಂತಹ ನಮ್ಮ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ 100 ವರ್ಷಗಳು ಮಾಡಿರ್ತಕ್ಕಂಥ ಇದುವರೆಗಿನ ಭಾರತದಲ್ಲಿನ ದೊಡ್ಡ ಸ್ಕ್ಯಾಮ್ ಅನ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ದಯಮಾಡಿ ಗಮನ ಇಟ್ಟು ಕೇಳಿ. ಇದೇನೋ ವ್ಯೂಸಿಗೆಲ್ಲ ಮಾಡ್ತಾ ಇಟ್ಸ್ ರಿಯಲ್ ಫ್ಯಾಕ್ಟ್. ಇಂಡಿಯಾದಲ್ಲಿ ಈಗಲೂ ಕೂಡ ಬ್ರಿಟಿಷರೇ ಜಾರಿ ತಂದಿರತಕ್ಕಂಥ ಪದ್ಧತಿಯಲ್ಲೇ ನೇಮಕಾತಿಗಳು ಭಾರತದ ಅತ್ಯುನ್ನತ ಹುದ್ದೆಗಳಾದಂತಹ IAS, IPS, IRS, IFS ಹುದ್ದೆಗಳು ಇಂಗ್ಲಿಷರ ಪಾಲಾಗ್ತಿದೆ, ಹಿಂದಿಯವರ ಪಾಲಾಗ್ತಿದ್ದಾವೆ. ಮೇಜರ್ಲಿ ಹಿಂದಿ ಬ್ಯಾಕ್ ಗ್ರೌಂಡ್ ಇರೋರು ಪಾಲಾಗ್ತಿರೋರು. ಸೊ ಆ ಒಂದು ಬಿಗ್ ಸ್ಕ್ಯಾಮ್ ಅನ್ನ ಯಾವ ರೀತಿ ಆಗ್ತಾ ಇದೆ ಸ್ಕ್ಯಾಮ್ UPSC ಅಲ್ಲಿ ನನ್ನ ರಿವೀಲ್ ಮಾಡ್ತಾ ಹೋಗ್ತೀನಿ. ಕಮ್ ಟು ದ ಪಾಯಿಂಟ್. ನೋಡಿ, UPSC ಅಲ್ಲಿ ಜಸ್ಟ್ ಕಳೆದ 5 ವರ್ಷಗಳ ಒಂದು ದತ್ತಾಂಶಗಳನ್ನ ತೆಗೆದುಕೊಳ್ಳೋಣ. ಜಸ್ಟ್ ಲಾಸ್ಟ್ 2 years ಮೀನ್ಸ್ 5 years 2021 to till date. ಸೊ ಬನ್ನಿ, ಇಲ್ಲಿ ಲಾಸ್ಟ್ 5 years ಅಂದ್ರೆ 5 ವರ್ಷಗಳಲ್ಲಿ UPSC ಇಂದ ಸುಮಾರು 5,000 ಹುದ್ದೆಗಳು ಓದ್ಕೊಳ್ಳಿ. 4,500 to 5,000 UPSC ನೇಮಕಾತಿಗಳು ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸಿದೆ. ನೇಮಕಾತಿಗಳು ಕೂಡ ಆಗೋಗಿದೆ. 2020, 21, 22, 23, 24, 25 ಒಂದು 5 ರಿಂದ 6 ವರ್ಷ 5 years ಅಲ್ಲಿ ಇಷ್ಟು ಹುದ್ದೆಗಳು ಆಗಿದೆ. ಆದರೆ ಈ 5,000 ಹುದ್ದೆಗಳಲ್ಲಿ ಹಿಂದಿಯವರು ಎಷ್ಟು % ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರಕಾರ? ಹಿಂದಿ ಭಾಷೆಯ ಮೂಲದವರು, ಹಿಂದಿ ಮಾಧ್ಯಮ ಹೊಂದಿರತಕ್ಕಂಥ ರಾಜ್ಯದವರು 85% ರಿಂದ 90% ಆಗಿದ್ದಾರೆ. 85 to 90% ಯಾರು? ಹಿಂದಿ ಮಾಧ್ಯಮದವರು. ಕನ್ನಡದಲ್ಲಿ ಬರ್ತೀನಿ ತಡೆದ ಮೇಲೆ. ಹಿಂದಿ ಮಾಧ್ಯಮದವರು ಸೆಲೆಕ್ಟ್ ಆಗಿರೋದು ಕಳೆದ 5 ವರ್ಷದಷ್ಟೇ ಹೇಳ್ತಿದ್ದೀನಿ. ಕಳೆದ 100 ವರ್ಷದ ಇತಿಹಾಸ ಹೇಳ್ಬಿಟ್ರೆ 100 ವರ್ಷದಲ್ಲಿ 100%ಗೆ ನಮ್ಮ ಕನ್ನಡಿಗರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಓನ್ಲಿ 1 or 2%. ಪ್ರತಿ ವರ್ಷ ಆಗ್ತಿರೋದು ಅಷ್ಟೇನೆ, 1 or 2% ಎವ್ರಿ ಇಯರ್. ವಿತ್ ದತ್ತಾಂಶ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಈ 5,000 ಹುದ್ದೆಗಳಲ್ಲಿ ನಮ್ಮ ಕನ್ನಡಿಗರು ಎಷ್ಟು % ಆಗಿರ್ಬೋದು ನಿಮಗೆ? ಅವರೇಜ್ ಮ್ಯಾಕ್ಸಿಮಮ್ ಅಂದ್ರೆ 150 ಜನ. 5,000ಕ್ಕೆ 150 ಅಂದ್ರೆ ಎಷ್ಟು? 150 ಆಗಿಲ್ಲ ನನ್ನ ಪ್ರಕಾರ. ಪ್ರತಿ ವರ್ಷ 25, 30, 28, 15, 25 ಇಷ್ಟೇ. ಈ 5 ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 100 ರಿಂದ 150 ಜನ ಆಗಿರೋದು ಕನ್ನಡಿಗರು ಅಷ್ಟೇ. ಈ 5,000 ಹುದ್ದೆಗಳಲ್ಲಿ ಕನ್ನಡಿಗರಾಗಿರೋದು ಎಷ್ಟು? 150 ಅವರೇಜ್. ಸೊ ಒಂದು 100 to 150 ವರೆಗೂ ಆಗಿರ್ಬೋದು, ಸ್ವಲ್ಪ ಹಿಂದೆ ಮುಂದೆನೂ ಆಗಿರೋದು. 5,000ದಲ್ಲಿ ಕೇವಲ 150 ಜನ ಕನ್ನಡಿಗರು ಮಾತ್ರ ಇದ್ದಾರೆ. ಕನ್ನಡಿಗರು, ನಾಟ್ ಕನ್ನಡ ಮಾಧ್ಯಮದವರು. ಕನ್ನಡಿಗರು, ಕನ್ನಡ ಮಾಧ್ಯಮದವರಲ್ಲ, ಕನ್ನಡಿಗರು, ಕರ್ನಾಟಕದವರು ಆಯ್ಕೆ ಆಗಿರೋದು ಇಷ್ಟು ಜನ. ಕನ್ನಡ ಮಾಧ್ಯಮದವರು ಯಾರು ಇಲ್ಲ. ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಓದಿದ್ದೆ ಅಂತ ಹೇಳ್ತಾರೆ, ಹೈಸ್ಕೂಲಲ್ಲಿ ಕನ್ನಡ ಮಾಧ್ಯಮ ಓದಿದ್ದೆ ಅಂತಾರೆ. ಆದ್ರೆ ಕಾಲೇಜು PUC ಡಿಗ್ರಿಯಿಂದ ಅವರ ಒಂದು ಲ್ಯಾಂಗ್ವೇಜಸ್ ಚೇಂಜ್ ಆಗುತ್ತೆ, ಅವರ ಮೆಥಡ್ಗಳು ಚೇಂಜ್ ಆಗ್ತವೆ. ಸೈನ್ಸ್ ತಗೊಂತಾರೆ, ಕಾಮರ್ಸ್ ತಗೊಂತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ, ಮೆಡಿಕಲ್ ಮಾಡ್ತಾರೆ. ಸೊ ಅವಾಗ ಇಂಗ್ಲಿಷ್ ಚೆನ್ನಾಗಿ ಪರ್ಫೆಕ್ಟ್ ಗೊತ್ತಿರುತ್ತೆ. ಅವರು UPSC ಪರೀಕ್ಷೆನ ಕ್ರ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಇರೋದೇ ಹಿಂದಿ, ಇಂಗ್ಲಿಷ್ ಅಲ್ಲಿ, ನಮ್ಮ ಬ್ರಿಟಿಷ್ ಲ್ಯಾಂಗ್ವೇಜ್ ಅಲ್ಲೇ ಇರೋದಲ್ವಾ. ಸೊ ಹಾಗಾಗಿ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕಡಿಮೆ ಮತ್ತೆ ಈ 105 ಜನ ಇಂಗ್ಲಿಷ್ ಬರೋರು ಮತ್ತೆ ಕಡಿಮೆ ಆಗ್ತಿದ್ದಾರೆ, ಸೆಲೆಕ್ಟ್ ಆಗ್ತಿರೋ ಲೆಕ್ಕ ಹಾಕಿ. ಸೊ ಇನ್ನು ಕನ್ನಡದವರು ಇಲ್ಲವೇ ಇಲ್ಲ ಇದರಲ್ಲಿ. ಈ ಒಂದು ಮಾಹಿತಿ ಹೇಗಪ್ಪ ಅಂದ್ರೆ, 5,000 ಹುದ್ದೆಗಳಲ್ಲಿ ಪ್ರತಿ ವರ್ಷ 1,900 ರಿಂದ 1,100 ಪ್ರತಿ ವರ್ಷ ಕಾಲಾಗುತ್ತೆ. ಅದರಲ್ಲಿ 0.58 1% ನಮ್ಮ ಕರ್ನಾಟಕದವರು, ಅದರಲ್ಲಿ ಕನ್ನಡ ಮಾಧ್ಯಮದವರಲ್ಲ, ಕರ್ನಾಟಕದವರು ಮಾತ್ರ. ಕ್ಲಿಯರ್ ಆಯ್ತಲ್ಲ? ಸೊ ಯಾಕೆ ಅತಿ ಹೆಚ್ಚು ಹಿಂದಿ ಮಾಧ್ಯಮದವರು ಸೆಲೆಕ್ಟ್ ಆಗ್ತಾರೆ? ಎಲ್ಲಿ ನೋಡಿ DC ಗಳು, SP ಗಳೆಲ್ಲ ಹಿಂದಿ ಮಾಧ್ಯಮದವರು ಇರ್ತಾರೆ. ಇತ್ತೀಚೆಗೆ ಎಲ್ಲೆಲ್ಲೋ ಅಕ್ಕಪಕ್ಕ ಸ್ಟೇಟ್ ಅವ್ರು ಆಗ್ತಾ ನಮ್ಗೆ ಅಷ್ಟೇ. IPS ಆಗಿರೋರು, AS ಆಗಿರೋರು, ಅರ್ಥ ಆಯ್ತಾ? ಇನ್ನೆಲ್ಲ ಆಲ್ಮೋಸ್ಟ್ ಸೀನಿಯರ್ ಇರೋರು ಎಲ್ಲ ಹಿಂದಿ ಬ್ಯಾಕ್ ಗ್ರೌಂಡ್. ಅವರೆಲ್ಲ ಕನ್ನಡ ಕಲ್ತ್ಕೊಂತಾರೆ. ನಾವು ಸೆಲೆಕ್ಟ್ ಆದ್ಮೇಲೆ ಕಲ್ತ್ಕೊಂತೀವಿ ಬೇರೆ ರಾಜ್ಯದ ಭಾಷೆನ. ಎಷ್ಟು ದಿನ ಬೇಕು? 1 ವರ್ಷ ಸಾಕು, ಟ್ರೈನಿಂಗ್ ಅಲ್ಲೇ ಕಲ್ತ್ಕೊಂತೀವಿ ನಾವು. ಸೊ ಹಾಗಾದ್ರೆ ಇಲ್ಲಿ ಈ 100 ವರ್ಷಗಳ ಸೆಲೆಬ್ರೇಷನ್ ಅಂತ ಏನು UPSC ಟೀಚ್ ಮಾಡ್ತು. ಸೊ ಮತ್ತೆ ಇವರೆಲ್ಲ ಯಾಕೆ ಸರ್ ಫೋಟೋ ಹಾಕಿದ್ರೆ ಎಲ್ಲ ಗೊತ್ತಿದೆ. ನಮ್ಮ ನರೇಂದ್ರ ಮೋದಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ರಾಹುಲ್ ಗಾಂಧಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಅಪೋಸಿಷನ್ ಅಂಡ್ UPSC ಚೇರ್ಮನ್ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. UPSC ಪರೀಕ್ಷೆಗಳನ್ನ ರಾಜೀವ್ ಅಂತ ಹೇಳಿ ಚೇರ್ಮನ್ ಇತ್ತೀಚೆಗೆ ಆಗಿರೋದು ಕನ್ನಡದಲ್ಲಿ ನಡೆಸಿ. ಕನ್ನಡ ಒಂದರಲ್ಲ, ಭಾರತದ ಸಂವಿಧಾನಿಕವಾದ ಅಧಿಕೃತವಾದ 22 ಭಾಷೆಗಳೇನಿದಾವಲ್ಲ, ಪ್ರಾದೇಶಿಕ ಭಾಷೆಗಳು, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೂಚಿಸಿದಂತೆ ಎಲ್ಲಾ, ಅದರಲ್ಲೂ ಕೂಡ ಹಿಂದಿ ನಿಮ್ದು ಒಂದು ತಾನೆ, ಅದ್ರಲ್ಲಿ ನಮ್ಮ ಕನ್ನಡನೂ ಒಂದು, ತೆಲುಗು ಒಂದು, ಎಲ್ಲಾ ಭಾಷೆಗಳು ಇದೆ, ಮಲಯಾಳಂ ಇದೆ. ಅರ್ಥ ಆಯ್ತಾ? ಸೊ ಇವೆಲ್ಲವನ್ನು ಬಿಟ್ಟು ಕಾನೂನನ್ನ ಗಾಳಿಗೆ ತೂರಿ UPSC ಕೇವಲ ಹಿಂದಿ ಮಾಧ್ಯಮ ನಡೆಸ್ತಾ ಇರೋದ್ರಿಂದ ಕೇವಲ ನಮ್ಮ ಕನ್ನಡಿಗರು 0.5% or 0.8% ಅಥವಾ 1% ಬಂದ್ರೆ ಹೆಚ್ಚು ಪ್ರತಿ ವರ್ಷ ಆಗುವ
ಒಂದು ಸರಾಸರಿ 1,000 ನೇಮಕಾತಿಗಳಲ್ಲಿ ಕನ್ನಡಿಗರು ನಾಟ್ ಕನ್ನಡ ಮಾಧ್ಯಮ, ಇದರಲ್ಲಿ ಕನ್ನಡ ಮಾಧ್ಯಮದವರು ಎಷ್ಟಿದ್ದಾರೆ ಸರ್ ಆಗಿದ್ರೆ? ಕನ್ನಡ ಮಾಧ್ಯಮದವರು ಕೇವಲ 0. ಕನ್ನಡ ಮಾಧ್ಯಮ ಅಪ್ಪಟ ಗ್ರಾಮೀಣ ಭಾಗದಿಂದ ಬಂದು ಹಳ್ಳಿಯಿಂದ ಬಂದೆ ಕುರಿಕಾಯನು IAS ಆದ, ಕುರಿಗಾಯಿ IAS ಆದ, ಅವರಾದ ಹಳ್ಳಿಯಿಂದ ಬಂದವನು, ಹಳ್ಳಿ ಅನ್ನೋ ನ್ಯೂಸ್ ಅಲ್ಲಿ ಹಾಕ್ಬೋದು ನೀವು. ಹೌದು, ಅಲ್ಲಿಂದ ಬಂದವನೇ, ಬಟ್ ಅವನು ಹೈಯರ್ ಎಜುಕೇಶನ್ ಏನ್ ಮಾಡಿದಾನೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಒಂದು ಪದವಿಯನ್ನು ಪಡೆದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್? ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾರೋ ಒಬ್ಬ ಒಂದು ಊರಲ್ಲ, ಒಂದು ತಾಲೂಕು, ಒಂದು ಹೋಬಳಿಯಿಂದ ಒಬ್ಬ ಅಥವಾ ಇಬ್ರು ಆ ಕಾಲದಲ್ಲಿ ಬಂದು ಉನ್ನತ ವ್ಯಾಸಂಗ ಮಾಡಿರ್ಬೋದು. ಇತ್ತೀಚೆಗೆ ಬಿಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲರೂ ಬಂದು ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ. ಸೊ ಆದ್ರೂ ಇಲ್ಲಿ ಎಡುತ್ತಿರೋದು ಇಲ್ಲಿ ಇಂಗ್ಲಿಷ್ ಬಂದಿರೋರು ಕೂಡ ಸೆಲೆಕ್ಟ್ ಆಗ್ತಿಲ್ಲ UPSC. ಅದು 1.5% ಅಷ್ಟೇ ಪ್ರತಿ ವರ್ಷ. 1000ಕ್ಕೆ 20 ಜನ, 25 ಜನ, 30 ಜನ. ಅರ್ಥ ಆಯ್ತಾ? ಹಾಗಾದ್ರೆ ಟಾಪ್ ಅಂದ್ರೆ ಹೈಯೆಸ್ಟ್ ಯಾವ ರಾಜ್ಯದ ಅಭ್ಯರ್ಥಿಗಳು UPSC ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದಾರೆ? ಕಳೆದ 100 ವರ್ಷಗಳ ಇತಿಹಾಸದಲ್ಲಿ ಅಥವಾ ಲೇಟೆಸ್ಟ್ ಹಿಸ್ಟ್ರಿ ಇರಲಿ ಅಥವಾ ಲೇಟೆಸ್ಟ್ ಪ್ರೆಸೆಂಟ್ ಹಿಸ್ಟ್ರಿ ತಗೊಳ್ಳಿ, UPSC ಹಿಸ್ಟ್ರಿ ಹೈಯೆಸ್ಟ್ ಆಯ್ಕೆಗಳಾಗ್ತಿರೋದು ಯಾವ ರಾಜ್ಯದಲ್ಲಿ ಅಂದ್ರೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಮತ್ತೆ ದೆಹಲಿ. ಯಾವ್ದು? UP, ಬಿಹಾರ್, ರಾಜಸ್ಥಾನ್ ಮತ್ತು ದೆಹಲಿ. ಯಾಕೆ ಇಲ್ಲೇ? ಯಾಕೆ ಬೇರೆ ರಾಜ್ಯಗಳಿಲ್ವಾ? ಹೈಯೆಸ್ಟ್ ಇನ್ನು ಉಳಿದವೆಲ್ಲ ಅದೇ 10-20 ಜನ ಇರೋದು, ಇದೆಲ್ಲ ಮೇಜರ್ ಆಗಿ ಸೆಲೆಕ್ಟ್ ಆಗ್ತಿರೋದು ಇಲ್ಲೇ. ಈ 3 ರಾಜ್ಯಗಳು, ಈ 4 ರಾಜ್ಯಗಳಲ್ಲಿ ಅವರ ಮಾತೃಭಾಷೆ ಯಾವ್ದು ಹೇಳಿ? ಹಿಂದಿ. ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಮೊದಲ ಭಾಷೆ ಯಾವುದು? ಹಿಂದಿ ಮಾಧ್ಯಮ. ಅಂದ್ರೆ ಯಾವ ರಾಜ್ಯದಲ್ಲಿ ಅವರ ಮಾತೃಭಾಷೆ ಹಿಂದಿ ಆಗಿರುತ್ತೋ ಆ ಒಂದು ಅಭ್ಯರ್ಥಿಗಳು IAS ಅಲ್ಲಿ ಹೈಯೆಸ್ಟ್ 1,000 ಹುದ್ದೆಗಳಿಗೆ 800 ಜನ ಸೆಲೆಕ್ಟ್ ಆಗ್ತಿದ್ದಾರೆ, 750 ಜನ ಸೆಲೆಕ್ಟ್ ಆಗ್ತಿದ್ದಾರೆ. ಯಾವ ರಾಜ್ಯಗಳವು? UP, ಬಿಹಾರ್, ರಾಜಸ್ಥಾನ್ ಅಂಡ್ ದೆಹಲಿ. ಈ ರಾಜ್ಯಗಳೆಲ್ಲ ಇರೋದು ಹಿಂದಿ ಅವರ ಒಂದು ಪ್ರಾದೇಶಿಕ ಭಾಷೆ, ಮೊದಲ ಆದ್ಯತೆಯ ಭಾಷೆ. ಅದು ನಮ್ಮ ಕನ್ನಡದಲ್ಲಿ ನಮ್ಮ ಮೊದಲ ಆದ್ಯತೆ ಭಾಷೆ ನಮ್ಮ ಕನ್ನಡದಲ್ಲೂ ಇದ್ದಿದ್ರೆ ನಾವು ಆ 700 ಜನದಲ್ಲಿ ಮಿನಿಮಮ್ ಅಂದ್ರೆ 300 ಜನ ಪ್ರತಿ 1,000 ಪೋಸ್ಟ್ಗೆ 200-300 ಜನ ಪ್ರತಿ ವರ್ಷ ಆಫೀಸರ್ಸ್ ಆಗ್ತೀವಿ ನಾವು ಕನ್ನಡದವರು. ಅರ್ಥ ಆಯ್ತಾ? ಅಂತ ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ವಿ. ಸೌತ್ ಇಂಡಿಯಾದಲ್ಲಿ ಲಿಟ್ರೇಸಿ ನಮ್ದು ಈ ಕಡೆನೇ ಜಾಸ್ತಿ ಇರೋದು, ಕೇರಳ, ಕರ್ನಾಟಕ, ತಮಿಳುನಾಡಲ್ಲಿ. ಉತ್ತರ ಭಾಗದಲ್ಲಿ ನೋಡ್ರೆ ಆ ಕಡೆ ಮಿಜೋರಾಂ ಟಾಪ್ ಇವಾಗ ಇತ್ತೀಚೆಗೆ. ಅಲ್ಲೂ ಪಾಯಿಂಟ್ ಬರ್ತೀನಿ ಎಜುಕೇಶನ್ ಲಿಟ್ರೇಸಿ. ಅದಕ್ಕೆಲ್ಲ ವಿತ್ ಡಾಟಾ ಗೂಗಲ್ ಚೆಕ್ ಮಾಡಿ, ಸುಳ್ಳು ಹೇಳ್ತಿಲ್ಲ, ಇದೆಲ್ಲ ವಿತ್ ಡಾಟಾ ತಗೊಂಡು ಮಾತಾಡ್ತೀನಿ ನಾನು. ಸೊ ಹಾಗಾದ್ರೆ ಈ UP, ಬಿಹಾರ, ರಾಜಸ್ಥಾನ್, ದೆಹಲಿ ಇಲ್ಲಿ ಈ ರಾಜ್ಯಗಳು ಇಷ್ಟು ಸೆಲೆಕ್ಟ್ ಆಗ್ತಿದಾರಲ್ಲ IAS ಪ್ರತಿ ವರ್ಷ ನೋಡಿ. ಈ 5,000 ಪೋಸ್ಟ್ ಅಲ್ಲಿ ಒಟ್ಟಾರೆ ಇಲ್ಲ 1,000 ಪೋಸ್ಟ್ ಅಲ್ಲೇ ಕಾಣ್ತೀನಿ ಇಲ್ಲೇನೆ. ಈ 1,000 ಪೋಸ್ಟ್ ಅಲ್ಲಿ 800 ಜನ, ಕನಿಷ್ಠ 700ರಿಂದ 800 ಜನ ಹಿಂದಿ ರಾಜ್ಯದವರು ಇರ್ತಾರೆ. 1,000 ಪೋಸ್ಟ್ ಅವರೇಜ್ ತಗೊಂತೀವಿ ಪ್ರತಿ ವರ್ಷ. ಅದರಲ್ಲಿ 700ರಿಂದ 800 ಅಭ್ಯರ್ಥಿಗಳು ಆಯ್ಕೆ ಆಗೋದು ಎಲ್ಲಿಂದ? ಹಿಂದಿ ಮಾಧ್ಯಮದ ಹಿನ್ನೆಲೆ ಉಳ್ಳವರು, ಹಿಂದಿ ರಾಜ್ಯದವರು. ಕ್ಲಿಯರ್ ಆಯ್ತಲ್ಲ? ಇನ್ನು ಉಳಿದ ಶೇಕಡ 1 ಅಥವಾ 2% ಅಥವಾ 3% ಇಲ್ಲ 5% ಅಂತ ಹೇಳಿ ಸೌತ್ ಇಂಡಿಯನ್ ಇರ್ತಕ್ಕಂಥ ತೆಲುಗು, ತಮಿಳು, ಮಲಯಾಳಂ, ಬೆಂಗಾಳಿ ಅಥವಾ ಇತರೆ ಹಿಂದಿ ಮಾಧ್ಯಮದವರು ಅದರ್ ಸ್ಟೇಟ್ ನಿಯರ್ಲಿ 15 to 20 ಸ್ಟೇಟ್ ಹಿಂದಿ ಬ್ಯಾಕ್ಗ್ರೌಂಡ್ ಇದಾವೆ ಆಲ್ಮೋಸ್ಟ್. ಇನ್ನೊಂದು 8ರಿಂದ 10 ರಾಜ್ಯಗಳು ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆನ ಹೊಂದಿರೋರು ಇದ್ದಾರೆ. ಕ್ಲಿಯರ್? ಸೊ ಹಾಗಾದ್ರೆ ಈ ಟಾಪ್ IAS ಅಲ್ಲಿ ಟಾಪರ್ಸ್ ಮತ್ತೆ ಈ ಕಳೆದ 100 ವರ್ಷದ ಇತಿಹಾಸದಲ್ಲಿ UPSC ಅಲ್ಲಿ ಅತ್ಯಧಿಕವಾಗಿ ಆಯ್ಕೆ ಆಗ್ತಿರ್ತಕ್ಕಂಥ UP, ಬಿಹಾರ್, ರಾಜಸ್ಥಾನ್, ದೆಹಲಿ ಅತ್ಯುನ್ನತವಾಗಿ IAS, IPS, IFS ಆಫೀಸರ್ಗಳು ಆಗ್ತಿರೋದು ಅಲ್ಲಿ. ಆಗಿದ್ರೆ ಆ ರಾಜ್ಯಗಳು ಶಿಕ್ಷಣದಲ್ಲಿ, ಸಾಕ್ಷರತೆಯಲ್ಲಿ ಮುಂದೆ ಇದ್ದಾವ, ಮುನ್ನಡೆಯಲ್ಲಿ ಇದ್ದಾವ, ಮುನ್ನೆಲೆಗೆ ಬಂದಿದ್ದಾವ? ಇಲ್ಲ. ಭಾರತದ ಇತ್ತೀಚಿನ ವರದಿಯ ಪ್ರಕಾರ ಹೈಯೆಸ್ಟ್ ಲಿಟ್ರೇಸಿ ಸಾಕ್ಷರತೆ ಇರುವ ರಾಜ್ಯ ಯಾವ್ದಪ್ಪ ಅಂದ್ರೆ ಮಿಜೋರಾಂ, ನಂತರ ನಮ್ಮ ಕೇರಳ ಪಕ್ಕದಲ್ಲಿರೋದು. ಆ ಮಿಜೋರಾಂ ಅಲ್ಲಿ ಹಿಂದಿ ಭಾಷೆ ಇಲ್ಲ, ಅವ್ರದೇ ಮಿಜೋ ಎಂಬ ಭಾಷೆಯನ್ನ ಬಳಕೆಯಲ್ಲಿದೆ, ಪ್ರಥಮ ಭಾಷೆ. ಕ್ಲಿಯರ್? ಅಲ್ಲಿ ಹಿಂದಿ ಬ್ಯಾಕ್ಗ್ರೌಂಡ್ ಇಲ್ಲ. ಮತ್ತೆ ಕೇರಳದಲ್ಲೂ ಹಿಂದಿ ಇಲ್ಲ, ಅವ್ರದೇ ಆದ ಮಲಯಾಳಂ ಭಾಷೆ ಇದೆ. ಅಂದ್ರೆ ಭಾರತದಲ್ಲಿ ಅತ್ಯಧಿಕ ಶಿಕ್ಷಣ ಸಾಕ್ಷರತೆಯನ್ನು, ಶೈಕ್ಷಣಿಕ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ IAS ಅಧಿಕಾರಿಗಳು ಕಡಿಮೆ ಸೆಲೆಕ್ಟ್ ಆಗ್ತಾ ಇಲ್ಲ. ಓನ್ಲಿ 0.5%, 10 ಜನ, 20 ಜನ, 30 ಜನ. ಹಾಗಾದ್ರೆ ಇಲ್ಲಿ ಲಿಟ್ರೇಸಿ ರೇಟ್ ಅಲ್ಲಿ ಇಂಡಿಯಾದಲ್ಲಿ ಲೀಸ್ಟ್ ಅಲ್ಲೇ ಇಲ್ಲ ಇವು. ಯಾವ? UP, ಬಿಹಾರ್, ರಾಜಸ್ಥಾನ್, ದೆಹಲಿ. ಇವು ಯಾವ ಲಿಸ್ಟ್ ಅಲ್ಲಿ ಇದೆ ಗೊತ್ತಾ? ಭಾರತದ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ನೇಮಕಾತಿ ಸರ್ಕಾರಿ ಉದ್ಯೋಗಗಳಿನ ನೇಮಕಾತಿಯಲ್ಲಿನ ಭ್ರಷ್ಟಾಚಾರದ ಟಾಪ್ ರಾಜ್ಯಗಳು ಯಾವುವು? UP, ಬಿಹಾರ್, ರಾಜಸ್ಥಾನ್ ಅಂಡ್ ದೆಹಲಿ. ಅಂದ್ರೆ ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ, ಆದ್ರೂ ಅಲ್ಲಿ IAS ಆಫೀಸರ್ ಜಾಸ್ತಿ ಜನ ಸೆಲೆಕ್ಟ್ ಆಗಿ ಬೇರೆ ಬೇರೆ ರಾಜ್ಯಕ್ಕೆ ಬಂದು ಉದ್ಧಾರ ಮಾಡ್ತಾ ಇದ್ದಾರೆ. ಇನ್ನು ಹೈಯೆಸ್ಟ್ ಲಿಟ್ರೇಸಿ ಇರ್ತಕ್ಕಂಥ ಕೇರಳ, ಮಿಜೋರಾಂ ಅಂಡ್ ಕೇರಳ
ಇಲ್ಲಿ IAS ಆಫೀಸರ್ಸ್ ಆಗ್ತಾ ಇಲ್ಲ, ಓನ್ಲಿ ಬೆರಳೆಣಿಕೆ. ಅದೇ ಅತಿ ಹೆಚ್ಚು ಭಾರತದಲ್ಲಿ ಭ್ರಷ್ಟಾಚಾರ, ನೇಮಕಾತಿ ಹಗರಣಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂತ ರಾಜ್ಯಗಳಲ್ಲಿ ಲಿಸ್ಟ್ ಅಲ್ಲಿ ಪ್ರಥಮ ಸ್ಥಾನ ಇವೆ. ರಾಜಸ್ಥಾನ್, ಬಿಹಾರ್, UP, ದೆಹಲಿ ಇಲ್ಲ, ಸಾರಿ ದೆಹಲಿ ಒಂದಿಲ್ಲ. ದೀಸ್ 3 states ಆರ್ ಹೈಯೆಸ್ಟ್ ಕರಪ್ಟೆಡ್ ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್. ಸರ್ಕಾರಿ ಉದ್ಯೋಗಗಳಲ್ಲಿ ನೇಮಕಾತಿಗಳಲ್ಲಿ ಅತಿ ಹೆಚ್ಚು ಕರಪ್ಷನ್ ಆಗ್ತಿರೋದು ಯಾವ ರಾಜ್ಯಗಳಲ್ಲಿ ಇದ್ರೆ UP, ಬಿಹಾರ್, ರಾಜಸ್ಥಾನ್. ನೀವು ಚೆಕ್ ಮಾಡಿ ಬೇಕಾದ್ರೆ ಡೇಟಾ. ಈ ಲಿಸ್ಟ್ ಅಲ್ಲಿ ಇರೋ ರಾಜ್ಯಗಳಲ್ಲಿ ನಮ್ಮ IAS ಅಧಿಕಾರಿ ಅತಿ ಹೆಚ್ಚು ಬರ್ತಾ ಇದ್ದಾರೆ ಉತ್ಪಾದನೆಯಾಗಿ. ಅವರು ನಮ್ಮ ದೇಶದ, ನಮ್ಮ ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡ್ತಾರ. DC ಆಗಿ, SP ಆಗಿ, ಅಥವಾ ಇನ್ಯಾವುದೋ ಫಾರಿನ್ ಮಿನಿಸ್ಟರ್ ಅಂದ್ರೆ ವಿದೇಶಾಂಗ ಇದರ ಸಂಬಂಧಪಟ್ಟಂಗೆ IFS ಆಗಲಿ, ಫಾರಿಜಿಯನ್ ಆಫೀಸರ್ಸ್ ಆಗಿ ಇವರು ನಮ್ಮ ವಿದೇಶಾಂಗ ನೀತಿ ನೋಡ್ತಾರ, ನಮ್ಮ ದೇಶದ ಉದ್ದಾರವಾದ ಭವಿಷ್ಯವನ್ನ ನೋಡ್ತಾರ. ಜಿಲ್ಲಾಧಿಕಾರಿಗಳಿಗೆ ಆ ಜಿಲ್ಲೆಗಳ ಹಳ್ಳಿಗಳ ಅಭಿವೃದ್ಧಿಯನ್ನ ನೋಡ್ತಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದು ಬಂದಿರತಕ್ಕಂಥ ರಾಜ್ಯದ ಆಫೀಸರ್ಗಳು ಅವರು. ಕ್ಲಿಯರ್? ಸೊ ಇಂಥ ದುಸ್ಥಿತಿಯಲ್ಲಿ ನಾವು ಇಂದು ಭಾರತದಲ್ಲಿ ಒದ್ದಾಡ್ತಿದೀವಿ. ಅದ್ರ ಜೊತೆ ಆ ಟ್ರಂಪ್ ಅಲ್ಲಿ ಬೇರೆ ಯುದ್ಧ ಮಾಡ್ತವ್ರೆ. ಸೊ ಇಲ್ಲಿ ಇನ್ನೂ ಸಮಸ್ಯೆ ಹದಗೆಡ್ತೈತಿ. ಯಾವಾಗ ಲಾಕ್ಡೌನ್ ಆಗುತ್ತೋ ಗೊತ್ತಿಲ್ಲ ಇಂಡಿಯಾದಲ್ಲಿ, ಹೇಳಕ್ಕಾಗಲ್ಲ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಸೊ ನೋಡಿ, ಇಲ್ಲಿ ಕಮ್ ಟು ದಿ ಪಾಯಿಂಟ್. ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇದೆ UPSC ಅಲ್ಲಿ. ದಿಸ್ ಇಸ್ ಅ ಬಿಗ್ ಸ್ಕ್ಯಾಮ್ ಆರ್ ನಾಟ್? ಟೆಲ್ ಮಿ, ನೀವೇ ಹೇಳಿ. ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ, ಇದು ಸ್ಕ್ಯಾಮ್ ಅಲ್ಲದೆ ಇನ್ನೇನು? ಅತಿ ಹೆಚ್ಚು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ IAS ಆಫೀಸರ್ಗಳು ಆಗ್ತಾ ಇಲ್ಲ, ಓನ್ಲಿ ಬೆರಳೆಣಿಕೆ. ಓನ್ಲಿ ಸೆಲೆಕ್ಟಿವ್ ಪೀಪಲ್ಸ್ ಆರ್ ಆನ್ 20 or 25. But in highest, lowest literacy and highest corrupted in government recruitment states are UP, Bihar and Rajasthan. In these states, highest highly qualified IPS, IAS officers are selecting. Why? This is a big scam of UPSC and central government and any opposition. ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಸೊ ಈ ಬಿಜೆಪಿ ಅಂತಾನೆ ಹೇಳ್ತಿಲ್ಲ, ಇಂದಿನಿಂದ ಕಾಂಗ್ರೆಸ್ ಗೌರ್ಮೆಂಟ್ ಹಂಗೆ ಮಾಡ್ಕೊಂಡ್ ಬಂದಿರೋದು. ಹಿಂದಿಯವರೇ ಸೆಲೆಕ್ಟ್ ಆಗಿರೋದು, ಅವ್ರಿಗೆ ಏನ್ ಚೇಂಜಸ್ ಮಾಡಿಲ್ಲ. ಸೊ ನಾವೆಲ್ಲ ಏನ್ ಬಕರಗಳ, ಮತ್ತೆ ಏನ್ ಮಾಡ್ತಿದೀವಿ ನಾವು ಎಜುಕೇಟೆಡ್ ಆಗಿ? ಏನ್ ಮಾಡ್ತಿದೀವಿ ಡಿಗ್ರಿ ಮಾಡ್ಕೊಂಡು ನಾವು ಕರ್ನಾಟಕ ರಾಜ್ಯದಲ್ಲಿ? ಈ ತರ ಅನ್ಯಾಯ ದೊಡ್ಡ ಸ್ಕ್ಯಾಮ್ ಕಂಡು ಹೇಳ್ತಿದೆ. ಹೋಗಿ 500,000 ಅಥವಾ ವರ್ಷಕ್ಕೆ 5 ವರ್ಷಕ್ಕೆ ಕಾಲ್ ಮಾಡ್ತಾರೆ 500 PC, ಅದು ಕೊಡದಾಡ್ತೀರಲ್ವಾ ನೀವು? ಪ್ರತಿ ವರ್ಷ ಕಾಲ್ ಆಗ್ತದೆ ಇಲ್ಲಿ 1,000, 1,200, 1,100 ಪೋಸ್ಟ್ಗಳು. ಆದ್ರೆ ಸೆಲೆಕ್ಟ್ ಆಗ್ತಿರೋದು ಕಡಿಮೆ, ಬೆರಳೆಣಿಕೆ 10-20 ಜನ. ಅಂದ್ರೆ ನಾವು ಕನ್ನಡದಲ್ಲಿ ಎಕ್ಸಾಮ್ ಮಾಡಿದ್ರೆ ಡೆಫಿನೆಟ್ಲಿ 200-300 ಜನ ನಾವು IAS ಆಫೀಸರ್ ಕರ್ನಾಟಕದಿಂದ ಹೋಗ್ತೀವಿ. ಯಾವುದೇ ರಾಜ್ಯಕ್ಕೂ ಸೇವೆ ಸಲ್ಲಿಸಕ್ಕೆ ರೆಡಿ ಇದೀವಿ ನಾವು. ಎಷ್ಟೊತ್ತು ಟ್ರೈನಿಂಗ್ ಅಲ್ಲಿ ಏನೇ ಕಲಿಯಕ್ಕೆ ಎಷ್ಟೊತ್ತು ಬೇರೆ ರಾಜ್ಯದ ಭಾಷೆನಾ? ಇಲ್ಲಿ ಯಾವುದೋ ಭ್ರಷ್ಟಾಚಾರದ ರಾಜ್ಯದಿಂದ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅವರು. ಸೊ ಕೈಂಡ್ಲಿ, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂಡ್ ರೆಸ್ಪೆಕ್ಟ್ಫುಲಿ ಐ ಆಮ್ ರಿಕ್ವೆಸ್ಟಿಂಗ್ ಟು ದ our President of India and our Prime Minister and UPSC Chairman and also opposition leader Rahul Gandhi. Kindly, I am requesting from Karnataka people, do in next upcoming 2017-2027 UPSC preliminary examination conduct in Government of India officially approved and constitutionally approved 22 regional languages as well as Kannada, Tamil, Telugu, Malayalam and other languages. ಎಕ್ಸಾಮಿನೇಷನ್ ನೀವು ನಡೆಸಬೇಕು. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಕ್ಲಿಯರ್? ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಇಟ್ಸ್ ಮೈ ರಿಕ್ವೆಸ್ಟ್. ನೀವು ಕೂಡ ಇದಕ್ಕೆ ಭಾಗಿಯಾಗಿ ಸದ್ಯದಲ್ಲೇ ಇದನ್ನ ಕಾನೂನಾತ್ಮಕ ಹೋರಾಟ ಸಿದ್ಧ ಮಾಡ್ಕೊಂಡು ಬರ್ತೀನಿ ಮುಂದೆ. ಮಿಸ್ ಮಾಡಲ್ಲ. ಇದು ನೋಡಿ, ಜಸ್ಟ್ ಥಿಂಕ್ ಮಾಡಿ, ಯಾವ ರೀತಿ ನಮ್ಮನ್ನ ಸ್ಕ್ಯಾಮ್ ಅಲ್ಲಿ ಸಿಕ್ಸಿದ್ದಾರೆ. ಅಯ್ಯೋ, ಅದೆಲ್ಲ ನಮ್ಗೆ ಆಗುತ್ತೆ, ಅದೆಲ್ಲ ನಾವು ಓದಕ್ಕಾಗುತ್ತೆ. ಸಿಂಪಲ್, ನಿಮ್ಗೆ ಹಿಸ್ಟ್ರಿ ಕ್ಲಾಸ್ ಅಂತ ಹೇಳ್ತೀನಿ, ಕ್ವಶನ್ ಪೇಪರ್ ಎಷ್ಟು ಈಸಿ ಆಗಿದೆ ಕನ್ನಡದಲ್ಲಿ ಬಿಡಿಸಿದೆ. ನಿಮ್ಗೆ ಅನ್ಸುತ್ತೆ ತಾನೆ? ಕನ್ನಡದಲ್ಲಿ ಕ್ವಶನ್ ಬಿಡಿಸ್ತಾ ಇದ್ದೀನಿ ತಾನೆ, ನೋಡ್ತಿದ್ರಲ್ಲ ವಿಡಿಯೋನ, ಎಷ್ಟು ಈಸಿ ಆಗಿದೆ ಅಲ್ವಾ? ಸೊ ಈ ರೀತಿ ಭ್ರಷ್ಟಾಚಾರದ ರಾಜ್ಯಗಳ ಅಧಿಕಾರಿಗಳು ಬಂದು ದೇಶ ಉದ್ಧಾರ ಮಾಡ್ತಾರ, ಹಳ್ಳಿಗಳು ಉದ್ಧಾರ ಮಾಡ್ತಾರ? ಸೊ ತುಂಬಾ ಪಕ್ಕಾ ದತ್ತಾಂಶ ನೋಡಿ. ಶೈಕ್ಷಣಿಕವಾಗಿ ಸಾಕ್ಷರತೆ ಹೊಂದಿರೋ ರಾಜ್ಯಗಳಲ್ಲಿ ಬರ್ತಾ ಇಲ್ಲ, ಭ್ರಷ್ಟಾಚಾರ ರಾಜ್ಯಗಳಲ್ಲಿ ಅಧಿಕಾರಿಗಳು ಬರ್ತಾರಂತೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಸೊ ಎಲ್ಲಾ ಕಾರಣಗಳ ಮನಗಂಡು ಈ ಒಂದು ಬಿಗ್ ಸ್ಕ್ಯಾಮ್ ಇಂದ ಹೊರ ತರಬೇಕು ನಮ್ಮ ಕೇಂದ್ರ ಸರ್ಕಾರ. ಕನ್ನಡದಲ್ಲಿ ಅಲ್ಲ, ಅಷ್ಟೇ ಅಲ್ಲ, ಭಾರತದ ಅಧಿಕೃತವಾದ ಪ್ರಾದೇಶಿಕ ಭಾಷೆಗಳು ಏನಿದವೋ, ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೂಚಿಸಿರ್ತಕ್ಕಂಥ ಭಾಷೆಗಳು, ಅವೆಲ್ಲವರಲ್ಲೂ ಎಕ್ಸಾಮು ಆಗ್ಲೇಬೇಕು ಮುಂದಿನ ವರ್ಷ. ಅದಕ್ಕೆ ತಯಾರಿ ಮಾಡ್ತೀವಿ. ಸದ್ಯದಲ್ಲೇ ಅದಕ್ಕೆಲ್ಲಾ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧಗೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ.